ನಮಸ್ಕಾರ ವೀಕ್ಷಕರೇ, ಕಲ್ಯಾಣ ಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಕಲ್ಯಾಣ ಮಸ್ತು ಕಾರ್ಯಕ್ರಮದಲ್ಲಿ ಎಂದಿನಂತೆ ಮದುವೆಗೆ ತೊಡಕಾಗುವಂತಹ ಅಂಶಗಳ ಬಗ್ಗೆ ನಾವು ಮಾತನಾಡ್ತೀವಿ. ಯಾವ ರೀತಿಯಾಗಿ ದೋಷಗಳು ಮದುವೆಗೆ ಅಡ್ಡಿಯಾಗುತ್ತೆ, ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ, ಹಾಗೆಯೇ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತಿನ ನಮ್ಮ ಕಲ್ಯಾಣ ಮಸ್ತು ಕಾರ್ಯಕ್ರಮದ ಇವತ್ತಿನ ವಿಷಯ ಯಾವ ರೀತಿಯಾಗಿ ಪಿತೃದೋಷ ಮದುವೆಗೆ ಅಡ್ಡಿಯಾಗುತ್ತೆ ಅನ್ನುವಂಥದ್ದು. ಪಿತೃದೋಷದಿಂದ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಗುರೂಜಿ ಹರಿಶಾಸ್ತ್ರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರಮ್ಮ. ಪಿತೃದೋಷ ಕೂಡ ಜಾತಕದಲ್ಲಿ ಒಂದು ವೇಳೆ ಇದ್ರೆ ಅದು ಕೂಡ ಮದುವೆಗೆ ಅಡ್ಡಿ ಆಗತ್ತಾ, ಹೇಗೆ? ಒಂದು ವೇಳೆ ಅಡ್ಡಿ ಆಗೋದಾದ್ರೆ ಹೇಗೆ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹೋದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಶ್ರೀ ಸೂರ್ಯನಾರಾಯಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಿತೃದೋಷ ಅನ್ನುವಂಥದ್ದು ಒಂದು ಜಾತಕದಲ್ಲಿದ್ದರೆ ಆ ಜಾತಕನಿಗೆ ಅಥವಾ ಆ ಜಾತಕಳಿಗೆ ತಮ್ಮ ಜೀವನದ ಯಾವ ಸುಖವೂ ಕೂಡ ಸಿಗೋಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ ಒಂದು ಸಂತಾನವಾಗಲಿ, ಒಂದು ವಿವಾಹವಾಗಲಿ, ಒಂದು ಮನೆ ಕಟ್ಟುವಂಥ ವಿಷಯವಾಗಲಿ, ಇವೆಲ್ಲವೂ ಕೂಡ ನಮಗೆ ದೇವರ ಆಶೀರ್ವಾದ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಹಿರಿಯರ ಆಶೀರ್ವಾದ ಮುಖ್ಯವಾಗಿರುತ್ತೆ. ತಂದೆ ತಾಯಿಗಳನ್ನು ಎದುರಿಸಿ ನಾವು ವಿವಾಹವಾದರೆ ಅಂಥ ವಿವಾಹ ನಿಲ್ಲೋದಿಲ್ಲ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳ್ತೀವಿ. ಯಾಕೆಂದರೆ ತಾಯಿಯ ಆಶೀರ್ವಾದ ಇರೋಲ್ಲ, ತಂದೆಯ ಆಶೀರ್ವಾದ ಇರೋಲ್ಲ, ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ, ತಾತ ಅಜ್ಜಿ ಈ ಥರ ಯಾರಾದರೂ ಹಿರಿಯರಿದ್ರೆ ಅವರ ಆಶೀರ್ವಾದವೂ ಇರಲ್ಲ. ಮದುವೆಗೆ ಸಮ್ಮತ ಇಲ್ಲದೆ ವಿವಾಹವಾದರೆ ಅಥವಾ ಕನ್ಯೆಯನ್ನು ದಾನ ಮಾಡಿ ಕೊಡುವಂತಹ ಒಂದು ಪ್ರಕ್ರಿಯೆ ನಡೀಲಿಲ್ಲ ಅಂದರೆ ಅಲ್ಲಿಗೆ ಆ ವಿವಾಹ ನಿಲ್ಲೋದಿಲ್ಲ ಅಂತ ಹೇಳ್ತೀವಿ. ಯಾಕೆ ಈ ತಂದೆ ತಾತ ಮುತ್ತಾತದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಪಿತೃಗಳ ತೃಪ್ತಿ ಆಗಲಿಲ್ಲ ಅಂದರೆ ಮನೆಯಲ್ಲಿ ಶುಭ ಕಾರ್ಯ ಆಗೋಲ್ಲ ಅಂತ. ಮದುವೆ ಮಾತ್ರವಲ್ಲದೆ ಯಾವ ಶುಭ ಕಾರ್ಯವಾಗಬೇಕಾದರೂ ಸಹ ನಮಗೆ ಪಿತೃಗಳ ಅನುಗ್ರಹ ಬೇಕು. ಹಾಗಾಗಿ ನಾವೇನು ಆನ್ಸಿಸ್ಟರ್ಸ್ ಅಂತ ಹೇಳ್ತೀವಿ, ಇವತ್ತಿನ ಒಬ್ಬ ಹುಡುಗ ಇದ್ದಾನಂದರೆ ಆ ಹುಡುಗನ ತಂದೆಯಿಂದ 7 ತಲೆಮಾರು ಹಿಂದಕ್ಕೆ ನಾವು ಲೆಕ್ಕ ಹಾಕಿದಾಗ ಅಷ್ಟೂ ಜನರ ಆಶೀರ್ವಾದ ನಮಗೆ ಬೇಕೇ ಬೇಕು. ಯಾವ ಆಶೀರ್ವಾದ ಪಿತೃಗಳದು ನಮಗಿಲ್ಲವೋ ಅಂಥವರ ಜೀವನದಲ್ಲಿ ವಿವಾಹದ ಸೌಖ್ಯ ಸುಖ ಅನುಭವಿಸಲಿಕ್ಕೆ ಆಗಲ್ಲ. ಮುಖ್ಯವಾಗಿ ಜಾತಕದಲ್ಲಿ ಪಿತೃದೋಷ ಅನ್ನುವಂಥದ್ದು ನಾವು ಹೇಗೆ ಕಂಡುಹಿಡಿಬೇಕು? ಗುರುಗಳೇ, ನನ್ನ ತಂದೆ ಗೊತ್ತು, ನನಗೆ ನನ್ನ ತಾತ ಗೊತ್ತು, ನಮ್ಮ ಮುತ್ತಾತ ಯಾರು ಅಂತ ಗೊತ್ತಿಲ್ಲ, ಅವ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ, ಅವ್ರ ತಾತ ಅವ್ರ ತಂದೆ ಏನು ಮಾಡ್ತಿದ್ರು ಗೊತ್ತಿಲ್ಲ, ಅವ್ರು ಏನಾದರೂ ದೋಷ ಮಾಡಿದಾರ ಅಂತ ನಮ್ಗೆ ಹೇಗೆ ತಿಳಿಬೇಕು ಗುರುಗಳೇ? ನಮ್ಗೆ ತಿಳಿದ್ರೆ ತಾನೇ ನಾವು ಆ ದೋಷನ ಪರಿಹಾರ ಮಾಡ್ಕೊಳ್ಳೋದು ಅನ್ನುವಂಥ ಪ್ರಶ್ನೆ ನಿಮ್ಮದಾಗಿದ್ದರೆ, ಜಾತಕದಲ್ಲಿ ಪಿತೃದೋಷವನ್ನು ಕಂಡುಹಿಡಿಯುವಂಥದ್ದು ಪ್ರಕ್ರಿಯೆ ಹೇಗೆ ಅಂತಂದರೆ, ಲಗ್ನದಿಂದ 7ನೇ ಮನೆ ಅಧಿಪತಿ ಅಥವಾ 8ನೇ ಮನೆ ಅಧಿಪತಿಯನ್ನು ನಾವು ತೀಕ್ಷ್ಣವಾಗಿ ನೋಡಬೇಕು. ಜೊತೆಗೆ ಆತ್ಮಕಾರಕ ಅಂತ ಹೇಳ್ತೀವಿ ಯಾರನ್ನ? ಸೂರ್ಯನನ್ನ. ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ ಅನ್ನುವಂತಹ ಮಂತ್ರ ಅರುಣ ಪ್ರಶ್ನ ವೇದ ಪಾರಾಯಣದಲ್ಲಿ ಬರುತ್ತೆ. ಅಂದರೆ ಆತ್ಮಕಾರಕನಾಗಿರ್ತಕ್ಕಂಥ ಮತ್ತು ಪಿತೃಕಾರಕನಾಗಿರ್ತಕ್ಕಂಥ ಸೂರ್ಯ ದೇವ ಏನಾದರೂ 7ನೇ ಮನೆಯಲ್ಲಿ ಮತ್ತು 8ನೇ ಮನೆಯಲ್ಲಿ ಅಥವಾ ಚರಸ್ಥಿರ ದ್ವಿಸ್ವಭಾವ ಅಂತ 3 ರಾಶಿಗಳಿರುತ್ತೆ. ಅಂದರೆ ಚರರಾಶಿಯನ್ನು ನಾವು ಮೇಷರಾಶಿ ಅಂತೀವಿ, ಸ್ಥಿರ ರಾಶಿಯನ್ನು ವೃಷಭ ರಾಶಿ ಅಂತೀವಿ, ದ್ವಿಸ್ವಭಾವ ರಾಶಿಯನ್ನು ಮಿಥುನ ರಾಶಿ ಅಂತೀವಿ. ಹೀಗೆ ಚರಸ್ಥಿರ ದ್ವಿಸ್ವಭಾವ ಮತ್ತೆ ಚರರಾಶಿ ಕಟಕ ರಾಶಿಯಿಂದ ಹಾಗೆ ಕಂಟಿನ್ಯೂ ಆಗುತ್ತೆ. ಒಟ್ಟು ನಮಗೆ 12 ರಾಶಿಗಳಿಗೆ 3 ಚರರಾಶಿ, 3 ದ್ವಿಸ್ವಭಾವ ರಾಶಿ, 3 ಸ್ಥಿರ ರಾಶಿಗಳು ಬರುತ್ತೆ. ಆ ರೀತಿ ಚರರಾಶಿಗೆ 11ನೇ ಮನೆ, ಸ್ಥಿರ ರಾಶಿಗೆ 9ನೇ ಮನೆ, ದ್ವಿಸ್ವಭಾವ ರಾಶಿಗೆ 7ನೇ ಮನೆ. ಇದನ್ನು ನಾವು ಬಾಧಕಾಧಿಪತಿ ಅಂತಲೂ ಹೇಳ್ತೀವಿ. ಆ ಬಾಧಕಾಧಿಪತಿ ಏನಾದರೂ ಕೆಟ್ಟಿದ್ರೆ, ಜೊತೆಗೆ 7ನೇ ಮನೆ 8ನೇ ಮನೆಯಲ್ಲಿ ಏನಾದರೂ ಸೂರ್ಯ ಗ್ರಹ ಇದ್ರೆ ಲಗ್ನದಿಂದ, ಅಂಥವರಿಗೆ ಬಲವಾದ ಪಿತೃದೋಷವಿರುತ್ತೆ. ಈ ರೀತಿಯಂತ ಬಲವಾದ ಪಿತೃದೋಷ ಇದ್ದಲ್ಲಿ ನಾವು ಏನು ಮಾಡಿಕೊಂಡ್ರೆ ನಮ್ಮ ಜೀವನ ಉತ್ತಮವಾಗುತ್ತೆ, ಪರಿಹಾರ ಆಗುತ್ತೆ ಅನ್ನುವಂಥದ್ದು ಮುಂದಕ್ಕೆ ನಾವು ತಿಳಿಯೋಣ. ಓಕೆ, ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಮೈಸೂರಿನಿಂದ ಬಿಂದು ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಬಿಂದು ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಬಿಂದು ಮದುವೆ ಬಗ್ಗೆ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ. 22/12/92 ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. 22/12/92. ಓಕೆ, ಹುಟ್ಟಿದ ಸಮಯ ಗೊತ್ತಿದೆಯಾ? ರಾತ್ರಿ 7:30. ರಾತ್ರಿ 7:30. ಓಕೆ, 22/12/92 ರಾತ್ರಿ 7:30. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ ತಾಯಿ. ಮಿಥುನ ಲಗ್ನ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ಮದುವೆ ಅಂತ ಎಷ್ಟು ದಿನದಿಂದ ಪ್ರಯತ್ನ ಪಡ್ತಿದ್ದೀರಾ? ಏನು 5-6 ವರ್ಷದಿಂದಾನು ಪ್ರಯತ್ನ ಪಡ್ತೀವಿ. ಒಂದ್ಸಲ ಬಂದವ್ರು ಇನ್ನೊಂದ್ಸಲ ಬರಲ್ಲ. ಆಮೇಲೆ 7ನೇ ಮನೇಲಿ ರವಿ ಐತೆ ಅವಳಿಗೆ, 8ನೇ ಮನೇಲಿ ಶುಕ್ರ
ಹೌದಮ್ಮ. ಶನಿ ಐತೆ. ನಿಮ್ಮ ಮಗಳ ಜಾತಕವನ್ನ ನೋಡಿದಾಗ ಜನ್ಮ ಜಾತಕ ಅಂದ್ರೆ ಲಗ್ನವನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಲಗ್ನವನ್ನ ತನುಸ್ಥಾನ ಅಂತ ಹೇಳ್ತೀವಿ. ಆ ಲಗ್ನ ಮಿಥುನ ಲಗ್ನ. ಲಗ್ನದಿಂದ ಸಪ್ತಮ ಭಾವದಲ್ಲಿ ಅಂದ್ರೆ ಕಳತ್ರ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ರವಿ ಇರ್ತಕ್ಕಂಥದ್ದು ನಮಗೆ ಪಿತೃದೋಷವನ್ನ ತೋರಿಸುವಂತಹ ಜಾತಕ. ಬಟ್ ಬಾಧಕಾಧಿಪತಿನ ನೋಡಬೇಕು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಗೆ ಬಾಧಕಾಧಿಪತಿ ಅಷ್ಟೊಂದೇನು ಪ್ರಬಲವಾಗಿಲ್ಲ. ಹಾಗಾಗಿ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಇದರಿಂದ ಏನೋ ಪಿತೃದೋಷ ಆಗುತ್ತೆ, ಪಿತೃದೋಷದಿಂದ ವಿವಾಹ ಲೇಟ್ ಆಗ್ತಿದೆ ಅಂತ ಯೋಚನೆ ಮಾಡಬೇಡಿ. 5 ವರ್ಷಗಳಿಂದ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಆದರೂ ಸಫಲತೆ ಆಗಿಲ್ಲ. ಆದ್ರೆ ಈಕೆಯ ಜಾತಕದ ಪ್ರಕಾರ ಈಕೆಗೆ ರಾಹು ಭುಕ್ತಿ ಮುಗಿಬೇಕಮ್ಮ. ರಾಹು ಭಕ್ತಿ ಮುಗಿದ ಮೇಲೆ ಗುರು ಭುಕ್ತಿ ಪ್ರಾರಂಭದಲ್ಲಿ ವಿವಾಹವಾಗುತ್ತೆ. ಹಾಗೆ ನಿಮ್ಮ ಪ್ರಯತ್ನ ಸತತವಾಗಿರಲಿ. ಗುರು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ಲಿಕ್ಕೆ ಹೇಳಿ ನಿಮ್ಮ ಮಗಳಿಗೆ. ರಾಹು ಭುಕ್ತಿ ಮುಗಿಯೋವರೆಗೂ ಕಾಯೋದು ಬೇಡ. ಗುರುವನ್ನ ಪೂಜೆ ಮಾಡಿ ಆ ವಿವಾಹದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಪಿತೃದೋಷ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲಮ್ಮ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮುಂದಿನ ಕಾಲರ್ ಭಾರತಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾರತಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಅವ್ರು ಹುಟ್ಟಿದ ದಿನಾಂಕ ಹೇಳಿ. 8/6. ಓಕೆ, 1998. 1998. ಟೈಮಿಂಗ್ಸ್ ಗೊತ್ತಿದ್ಯಾ? 1:38 ಮಧ್ಯಾಹ್ನ. ಓಕೆ, ಗುರುಜಿ ಇದಾರೆ, ಮಾತಾಡಿ. ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಹೇಳಿಮ್ಮ, ಮದುವೆ ವಿಚಾರವಾಗಿ ಏನ್ ಕೇಳ್ಬೇಕಾಗಿತ್ತು? ಅದೇ ಎಜುಕೇಶನ್ ಎಲ್ಲ ಹೇಗಿದೆ ಅವಳದು, ಮುಂದೆ ಫ್ಯೂಚರ್ ಹೇಗಿದೆ ಅಂತ ಕೇಳ್ಬೇಕಿತ್ತು. ಮದುವೆ ವಿಚಾರವಾಗಿ ಕೇಳ್ತಾ ಇದ್ದೀರಾ ಅಥವಾ ವಿದ್ಯೆ ವಿಚಾರವಾಗಿ ಕೇಳ್ತಿದ್ದೀರಮ್ಮ? ವಿದ್ಯೆ ವಿಚಾರವಾಗಿ ಕೇಳ್ತೀವಿ. ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ವೃಶ್ಚಿಕ ರಾಶಿ. ಇವ್ರದ್ದು ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಮ್ಮ. ಎಜುಕೇಶನ್ ಸಂಬಂಧಪಟ್ಟವಾಗಿ ಈಗ ಏನು ಓದ್ತಾ ಇದ್ದಾರೆ ಅವರು? ಈ ಸಲ ಅವಳು BBM ಥರ್ಡ್ ಇಯರ್ ಓದ್ತಿದ್ದಾಳೆ. MBA ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಅದಕ್ಕೆ ಏನು MBA ಮಾಡ್ಬೇಕಂದ್ರೆ ಅದಕ್ಕೆ ಕೆಲವೊಂದು ಗ್ರಹಗಳ ಅನುಕೂಲ ಇರಲೇಬೇಕಾಗತ್ತೆ. ಅಕೌಂಟ್ಸ್ ಅಂತಂದ್ರೆ ನಮಗೆ ಸಂಪೂರ್ಣವಾಗಿ ನಾವು ಕೆಲವೊಂದು ಗ್ರಹಗಳನ್ನು ನೋಡಬೇಕು. ಜಾತಕದಲ್ಲಿ ಬುಧ ಮತ್ತೆ ಗುರು ಇಬ್ರು ಗಟ್ಟಿಯಾಗಿದ್ರೆ, ಬಲವಾಗಿದ್ರೆ MBA ಅನ್ನ ಮುಗಿಸ್ತೀವಿ ಅಂತ ಹೇಳ್ತಾರೆ. ಇವರ ಜಾತಕದ ಪ್ರಕಾರ ಗುರು ತನ್ನ ಸ್ವಕ್ಷೇತ್ರದಲ್ಲಿದೆ, ಬುಧನು ತುಂಬಾ ಚೆನ್ನಾಗಿದೆ ಅಮ್ಮ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಯತ್ನ ಜಾಸ್ತಿ ಇರಲಿ, ಲೇಜಿನೆಸ್ ಜಾಸ್ತಿ ಬರುತ್ತೆ, ಆಮೇಲೆ ಸ್ವಲ್ಪ ಭಯ ಜಾಸ್ತಿ ಇರುತ್ತೆ ಪರೀಕ್ಷಾ ಸಮಯದಲ್ಲಿ. ಅದನ್ನೆಲ್ಲ ಬಿಟ್ಟು ಒಂದು ಸ್ವಲ್ಪ ಧೈರ್ಯವಾಗಿರ್ಲಿಕ್ಕೆ ಹೇಳಿ. ಪ್ರತಿನಿತ್ಯ ಬೆಳಗ್ಗೆ 5 ರಿಂದ 7 ಗಂಟೆ ಆ ಸಮಯದಲ್ಲಿ ಓದ್ಲಿಕ್ಕೆ ಹೇಳಿ. ಮತ್ತು ಸರಸ್ವತಿಯನ್ನು ಆರಾಧನೆ ಮಾಡ್ಲಿಕ್ಕೆ ಹೇಳಿ. ಮೇಧಾ ಸೂಕ್ತ ಅನ್ನುವಂಥ ಮಂತ್ರವನ್ನು ಪಾರಾಯಣ ಮಾಡ್ಲಿಕ್ಕೆ ಹೇಳಿ. ನಿಮ್ಮ ಮನೆ ಸುತ್ತಮುತ್ತಲು ಯಾರಾದರೂ ಅರ್ಚಕರು ಬ್ರಾಹ್ಮಣರಿದ್ರೆ ಅವ್ರ ಹತ್ರ ಅದನ್ನ ತಿಳ್ಕೊಂಡು ಅದನ್ನು ಪಾರಾಯಣ ಮಾಡಲಿ. ಹಾಗಾಗಿ ವಿವಾಹ ಒಳಗೆ ವಿದ್ಯೆ ಸಂಪೂರ್ಣ ಆದ್ರೆ ವಿವಾಹ ಜೀವನ ಚೆನ್ನಾಗಿರುತ್ತಮ್ಮ. MBA ಮಾಡ್ತಾರೆ, ಅದಾದ್ಮೇಲೆ ವಿವಾಹ ಜೀವನ ಚೆನ್ನಾಗಿದೆ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಸುಮಂಗಲ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ನಂದ 18/5/1989 ಮೇಡಮ್. 18/5/1989. ಹೌದು. ಓಕೆ, ಟೈಮಿಂಗ್ಸ್ ಗೊತ್ತಿದ್ಯಾ? ಸಂಜೆ 6:30. ಸಂಜೆ 6:30. ಓಕೆ, ಗುರುಜಿ ಇದಾರೆ, ಮಾತಾಡಿ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಹುಟ್ಟಿದ್ದೀರಮ್ಮ. ಹೆಸರೇನು ಹೇಳಿದ್ರೆ ನೀವು? ಸುಮಂಗಲ. ಹೇಳಿ ತಾಯಿ, ಏನ್ ವಿಚಾರ ಆಗಿತ್ತು? ಅದೇನೆ ನನ್ಗಿನ್ನ ಒಂದ್ ಹೆಸರು ಮಂಗಳಗೌರಿ ಅಂತ. ಅದಕ್ಕೆ ನಾನು ಒಂದು ಹುಡುಗನ್ ಇಷ್ಟ ಪಡ್ತಾ ಇದ್ದೀನಿ. ಆ ಹುಡುಗನ್ ಮದ್ವೆ ಆಗುತ್ತಾ ಆಗಲ್ವಾ ಅಂತ ಕೇಳೋಣ ಅಂತ. ನೋಡಿ, ನಿಮ್ ಜಾತಕದಲ್ಲಿ ನಾವು ಮದುವೆ ವಿಚಾರದಲ್ಲಿ ಬಂದಾಗ ಲವ್ ಮ್ಯಾರೇಜ್ ಅಂತ ಏನ್ ಹೇಳ್ತೀವಿ, ಆ ಪ್ರೇಮ ವಿವಾಹಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು ಚಂದ್ರನ ಅನುಗ್ರಹ ಇದ್ರೆ ಲವ್ ಮ್ಯಾರೇಜ್ ಸಂಪೂರ್ಣವಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀವಿ. ಆದ್ರೆ ನಿಮಗೆ ಲಗ್ನದಿಂದ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ನಷ್ಟ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಚಂದ್ರನ ಅನುಗ್ರಹ ಇಲ್ಲ. ನೀವೆಷ್ಟೇ ಸಂತೋಷವಾಗಿ ಅಥವಾ ಎಷ್ಟೇ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಪ್ರೀತಿ ಮಾಡಿರ್ಬೋದು. ಆದ್ರೆ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಪ್ರೀತಿಯಿಂದ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತಮ್ಮ. ಆದ್ರೂ ಒಂದು ಸಲ ಮೇಲ್ಮೇಲೆ ನೋಡಿದಾಗ ನಾವು ಎಲ್ಲಾ ಭವಿಷ್ಯವನ್ನ ಹೇಳಲಿಕ್ಕಾಗಲ್ಲ. ಸಂಪೂರ್ಣವಾಗಿ ಜಾತಕವನ್ನ ಅನಾಲಿಸಿಸ್ ಮಾಡಿದಾಗ ಮಾತ್ರ ಖಚಿತವಾಗಿ ಹೇಳ್ಬೋದು ನಿಮಗೆ ಆ ಹುಡುಗ ಆಗ್ತಾನ ಇಲ್ವಾ ಅಂತ. ಆದ್ರೂ ಎಚ್ಚರವಾಗಿರಿ, ಚಂದ್ರ ನಷ್ಟ ಸ್ಥಾನದಲ್ಲಿದ್ದಾನೆ. ಅದೊಂದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಮಂಗಳಗೌರಿ ಅಂತ ಹೆಸರಿದೆ, ಸುಮಂಗಲ ಅಂತ ಹೆಸರಿದೆ. ಆದಷ್ಟು ಬೇಗ ನಿಮ್ಮ ವಿವಾಹ ಆಗಿ ಸುಮಂಗಲಿ ಆಗುವಂತ ಶಕ್ತಿ ನಿಮಗೆ ಸಿಗ್ಲಿ, ಭಗವಂತ ಕೊಡ್ಲಿ ಅಂತ ಹೇಳ್ತೀನಮ್ಮ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಮೈಸೂರಿನಿಂದ ನಿರ್ಮಲಾ ಅನ್ನುವರು. ನಮಸ್ತೆ ಮಾ ನಿರ್ಮಲಾ ಅವರೇ. ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ರಘು ಅಂತ. ನಮಸ್ತೆ. ಸಾರಿ, ಇನ್ನೊಂದ್ಸಲ ಹೇಳಿ. ರಘು. ಓಕೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ರಘು ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 1980. ನಿಮ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. 1985. 85? ಹಾ. ಓಕೆ, ಡೇಟ್ ಅಂಡ್ ಮಂತ್.
ಮಾರ್ಚ್ 30. ಮಾರ್ಚ್ 30. ಓಕೆ, ಟೈಮಿಂಗ್ಸ್ ಗೊತ್ತಿದೆಯಾ? 6:30 ಸಂಜೆ 6:30. ಹಾ 30 ಮಾರ್ಚ್ 1985 ಸಂಜೆ 6:30. ಓಕೆ, ಗುರೂಜಿ ಇದಾರೆ, ಮಾತಾಡಿ. ನಮಸ್ಕಾರಮ್ಮ. ಹಾ ನಮಸ್ಕಾರ. ಹೇಳಿ ತಾಯಿ, ವಿವಾಹದ ವಿಚಾರವಾಗಿ ಏನು ಕೇಳಬೇಕಾಗಿತ್ತು? ಅವನಿಗೆ ಮದ್ವೆ ಮಾಡಿ ಮದುವೆ ಆಗ್ಬೇಕಾಗಿತ್ತು, ಇನ್ನೂ ಆಗಿಲ್ಲ ಮದುವೆ ಅಲ್ವಾ? ಹೌದು. ನೋಡಿ, ಶುಕ್ರ ಅನ್ನುವಂಥವನು ಮೀನ ರಾಶಿಯಲ್ಲಿ ಉಚ್ಚ ಸ್ಥಾನ, ಸುಖಕಾರಕ, ಕಳತ್ರಕಾರಕ ಚೆನ್ನಾಗಿದ್ರೆ ವಿವಾಹದಲ್ಲಿ ಏನೂ ತೊಂದರೆ ಆಗಲ್ಲ ಅಂತ ನಾವು ಹೇಳ್ತೀವಿ. ಆದರೂ 85ನೇ ಇಸ್ವಿಯಲ್ಲಿ ಹುಟ್ಟಿದರೆ, ಈಗಾಗಲೇ 33 ವರ್ಷ ಆಗಿದೆ. ಸಂಪೂರ್ಣ ಕಾಳಸರ್ಪ ದೋಷ ಅನ್ನುವಂಥದ್ದು ನಿವೃತ್ತಿ ಆಗಬೇಕಮ್ಮ. ಕರೆಕ್ಟ್ ಆಗಿದೆ. ಇವಾಗ ನೀವು ಫೋನ್ ಮಾಡಿರ್ತಕ್ಕಂಥದ್ದು ಕೂಡ ದೈವಬಲ ಅಥವಾ ಗುರುಬಲ ಅಂತ ಹೇಳ್ಬೋದು. 33 ವರ್ಷದ ನಂತರ ಮದುವೆ ಮಾಡಬೇಕು ಸರ್ಪದೋಷ ಇದ್ದವ್ರಿಗೆ ಅಂತ ನಾವು ಶಾಸ್ತ್ರವನ್ನು ನೋಡಿ ಹೇಳ್ತೀವಿ. ಹಾಗೆ 33 ವರ್ಷ ಮುಗಿದಿದೆ. ಈಗ ನಿಮ್ಮ ಪ್ರಯತ್ನ ಸ್ವಲ್ಪ ಸತತವಾಗಿರಲಿ, ಬಲವಾಗಿರಲಿ. ಒಮ್ಮೆ ಈ ಸರ್ಪದೋಷದ ಒಂದು 33 ವರ್ಷದ ತುಂಬಿದ ನಂತರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದ್ಸಲ ದರ್ಶನವನ್ನು ಮಾಡಿಸಿ, ಆ ಭಗವಂತರ ಸುಬ್ರಹ್ಮಣ್ಯ ಅನುಗ್ರಹದಿಂದ ಶೀಘ್ರವಾಗಿ ವಿವಾಹ ಆಗುತ್ತೆ. ಬೇರೆ ಏನೂ ದೋಷ ಇಲ್ಲ. ಆ ಇದ್ದಂಥ ದೋಷ ನಿವೃತ್ತಿ ಆಗಿರೋದ್ರಿಂದ ಇನ್ನು ಮುಂದಕ್ಕೆ ಶುಭ ಫಲವಾಗುತ್ತಮ್ಮ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಸರಸ್ವತಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನಮ್ಮ ಮಗನ ಬಗ್ಗೆ ಕೇಳ್ತಾ ಇದ್ದೀನಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 2/11/88. 2/11/88. ಓಕೆ, ಮಧ್ಯಾಹ್ನ 3:50. ಮಧ್ಯಾಹ್ನ 3:50. ಹೌದು. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ಹೇಳಿ, ಶುಕ್ರವಾರ ಹುಟ್ಟಿದಾರೆ ಅವರು? ಶುಕ್ರವಾರ ಇಲ್ಲ, ಭಾನುವಾರ. 2/11/88. ಸರಿ ಸರಿ, ಹೇಳಿ ತಾಯಿ, ಹೇಳಿ ತಾಯಿ. ಮಗನ್ ಮದ್ವೆ ಬಗ್ಗೆ ಪ್ರಯತ್ನ ಮಾಡ್ತಾ ಇದೀವಿ. ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಮ್ಮ? ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಾ? ನಾವು 2-3 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಾ, ಆದ್ರೂ ಸಫಲತೆ ಆಗ್ತಾ ಇಲ್ಲ. ನೋಡಿ, ಇವ್ರ ಜಾತಕದ ಪ್ರಕಾರ ಲಗ್ನದಲ್ಲಿ ಕುಜ ಇದೆ. ಲಗ್ನದಲ್ಲಿ ಕುಜ ಇದ್ರೆ, ಕುಜ ತನುಸ್ಥಾನ ಅಂತ ಹೇಳ್ತೀವಿ, ಬಲವಾಗಿರುತ್ತೆ. ತುಂಬಾ ಕೋಪ ಮಾಡುವಂತವ್ರು, ಯಾವುದಕ್ಕೂ ಅಡ್ಜಸ್ಟ್ ಆಗದೆ ಇರತಕ್ಕಂಥ ಸ್ವಭಾವ ಆಗಿಬಿಡುತ್ತೆ. ಕುಜ ಏನಾದ್ರು ಲಗ್ನದಲ್ಲಿದ್ರೆ, ಅದು ಮೀನ ರಾಶಿಯಲ್ಲಿದ್ದಾಗ ಸಪ್ತಮ ಕಾರಕ ಶುಕ್ರನು ಚೆನ್ನಾಗಿದ್ದಾನೆ, ಬುಧನ ಜೊತೆ ಶುಕ್ರ ಇದ್ದಾನೆ, ಅದು ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಆದ್ರೆ 12ನೇ ಮನೆ ನಷ್ಟ ಸ್ಥಾನದಲ್ಲಿ ರಾಹು ಇದಾನಮ್ಮ. ರಾಹು ದೋಷ ಅನ್ನುವಂಥದ್ದು ನಿಮ್ಮ ಮಗನಿಗೆ ಇದ್ದೇ ಇದೆ. ಹಾಗಾಗಿ ಒಮ್ಮೆ ಕಾಳಹಸ್ತಿಗೆ ಹೋಗಿ ಬನ್ನಿ, ಅಥವಾ ಇಲ್ಲೇ ನೀವು ಎಲ್ಲಿದ್ದೀರೋ ಆ ಸ್ಥಳದಲ್ಲೇ ಒಂದು ರಾಹು ಶಾಂತಿ ಪೂಜೆಯನ್ನ ಮಾಡಿ. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಮಾಡಿ ತದನಂತರವಾಗಿ ಜಾತಕವನ್ನ ಒಮ್ಮೆ ಮನೆ ದೇವರ ಹತ್ರ ಇಟ್ಟು ಪೂಜೆ ಮಾಡಿಸಿ ಪ್ರಯತ್ನವನ್ನ ಪ್ರಾರಂಭ ಮಾಡಿ. ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಶೀಘ್ರವಾಗಿ ವಿವಾಹ ಆಗುತ್ತಮ್ಮ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಾವು ಇವತ್ತು ಪಿತೃದೋಷ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದೀವಿ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ರೇಣುಕಾ ಶ್ರೀರಂಗಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನನ್ನ ಅಕ್ಕನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಅವನು 28 ಜುಲೈ 89 1989 ಹುಟ್ಟಿರೋದು. ಓಕೆ, ಪ್ರಯತ್ನ ಮಾಡ್ತಾ ಇದ್ದೀವಿ ಮದ್ವೆಗೆ. ಟೈಮಿಂಗ್ಸ್ ಗೊತ್ತಿದೆಯಮ್ಮ? ಬೆಳಿಗ್ಗೆ 9 ಗಂಟೆ ಮೇಡಮ್, ಶುಕ್ರವಾರ. ಓಕೆ ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಓಕೆ. ನಮಸ್ಕಾರ ತಾಯಿ. ನಮಸ್ಕಾರ ಸರ್. ಹೇಳಿಮ್ಮ. ಅದೇ ನನ್ನ ಅಕ್ಕನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಅದು ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟು ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೀರಮ್ಮ? ನಾವು 2 ವರ್ಷದಿಂದ ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಮಾಡ್ತಾ ಇದ್ದೀರಿ. ಅವ್ರಿಗೆ ಸಂಪೂರ್ಣವಾದ ಕಾಳಸರ್ಪ ದೋಷ ಇಲ್ಲ. ಕಾಳಸರ್ಪ ದೋಷ ಇದ್ರೆ ನಮಗೆ ಭಯ ಪಡೋ ಅವಶ್ಯಕತೆ ಇರುತ್ತೆ. ಸಂಪೂರ್ಣವಾದ ಕಾಳಸರ್ಪ ದೋಷ ಇಲ್ಲ, ನಾವು ಅರ್ಧ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ರಾಹು ಮತ್ತು ಕೇತುವಿನ ಮಧ್ಯದಲ್ಲಿ ಎಲ್ಲಾ ಗ್ರಹಗಳಿದ್ದು ಶನಿ ಹೊರಗಡೆ ಇದ್ದಾನೆ. ಹಾಗಾಗಿ ಅರ್ಧ ಕಾಳಸರ್ಪ ದೋಷ. ಜೊತೆಗೆ ಲಗ್ನದಲ್ಲೇ ಕುಜನಿದ್ದಾನಮ್ಮ. ಲಗ್ನದಲ್ಲಿ ಕುಜ ಇದ್ದು ಅರ್ಧ ಕಾಳಸರ್ಪ ದೋಷವಿದ್ರೆ ಅಂಥವ್ರಿಗೆ ಸ್ವಲ್ಪ ವಿವಾಹ ವಿಳಂಬವಾಗುತ್ತೆ ವಿನಃ ವಿವಾಹದಲ್ಲಿ ಯಾವುದೂ ಸಮಸ್ಯೆಗಳಾಗಲ್ಲ. ಅವರ ಜಾತಕ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದಾಗ ಈಗ ಪ್ರಸ್ತುತ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ರವಿ ಭುಕ್ತಿ ಮುಗಿದು ಚಂದ್ರ ಭುಕ್ತಿ ಪ್ರಾರಂಭವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಪ್ರಯತ್ನ ಸ್ವಲ್ಪ ಬಲವಾಗಿರಲಿ. ಚಂದ್ರಭುಕ್ತಿ ಅನುಗ್ರಹ ಆಗೇ ಆಗುತ್ತೆ, ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೇಗೂ ಶ್ರೀರಂಗಪಟ್ಟಣದಲ್ಲೇ ಇದ್ದೀರಾ, ಪಕ್ಕದಲ್ಲೇ ಮೈಸೂರು ಚಾಮುಂಡೇಶ್ವರಿ ಶ್ರೀ ಕ್ಷೇತ್ರ ದರ್ಶನ ಒಮ್ಮೆ ಮಾಡಿಸಿ ಅಲ್ಲಿ ಒಂದು 3 ವಾರ ಶುಕ್ರವಾರ ಹೋಗಿ ಬರ್ಲಿಕ್ಕೆ ಹೇಳಿ. ತಾಯಿ ದರ್ಶನ ಮಾಡಿದ್ರೆ ಅತಿ ಶೀಘ್ರವಾಗಿ ವಿವಾಹ ಆಗುತ್ತಮ್ಮ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಬಸವರಾಜಪ್ಪ ಅನ್ನುವರು. ನಮಸ್ತೆ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನಮ್ಮ ಮಗಳ ಮದುವೆ ಬಗ್ಗೆ ಕೇಳ್ತಾ ಇದ್ದೀನಿ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 30/3/87. 33/1987. ಬೆಳಗ್ಗೆ 8:30. ಬೆಳಿಗ್ಗೆ 8:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ಹಲೋ, ಹೇಳಿ ಸರ್. ನಮಸ್ಕಾರ, ಹೇಳಿ. ನಮ್ಮ ಮಗಳ ಮದುವೆ ಇದುವರೆಗೂ ಇನ್ನೂ ಆಗ್ತಾ ಇಲ್ಲ, ತುಂಬಾ ಲೇಟ್ ಆಗ್ತಾ ಇದೆ, ಏನ್ ಸಮಾಚಾರ ಅಂತ ಕೇಳ್ತಾ ಇದ್ದೀವಿ ಸರ್. ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಹುಟ್ಟಿದಾರ ಆಕೆ ಅಲ್ವಾ? ಹೌದು.
ರೇವತಿ ನಕ್ಷತ್ರವನ್ನು ನಾವು ಬುಧನ ನಕ್ಷತ್ರ ಅಂತೀವಿ, ಮೀನರಾಶಿಯನ್ನು ಗುರುವಿನ ರಾಶಿ ಅಂತ ಹೇಳ್ತೀವಿ. ಈ ಎರಡೂ ಕಾಂಬಿನೇಷನ್ ಅಂದರೆ ಬಲವಾದ ಗ್ರಹಗಳು, ಶುಭ ಗ್ರಹಗಳು. ಆದರೂ ಯಾಕೆ ಮದುವೆ ಆಗಿಲ್ಲ, ಕಾರಣ ಏನು ನಿಮಗೆ ಗೊತ್ತಿರಬೇಕಲ್ವ. ಯಾಕೆಂದರೆ ಇಷ್ಟು ವರ್ಷ ಆಗಿದೆ ಅಂತಂದರೆ ಏನೋ ಬೇರೆ ಸಮಸ್ಯೆಗಳು ಇರಬಹುದು ಅಂತ ಹೇಳ್ತೀವಿ. ಒಟ್ಟಾರೆ ಜಾತಕವನ್ನು ನೋಡಿದಾಗ ಒಳ್ಳೆಯ ಜಾತಕ, ಒಳ್ಳೆಯ ಲಗ್ನ, ಸರ್ಪದೋಷ ಅನ್ನುವಂಥದ್ದು ಅರ್ಧ ಕಾಲ ಇದ್ದರೂ ಸಹ ಸಂಪೂರ್ಣವಾಗಿ ಆ ಒಂದು ದೋಷದಿಂದ ಇಷ್ಟು ಲೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಏನೋ ಸಮಸ್ಯೆ ಇರಬಹುದು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ, ಅಥವಾ ಆಕೆಯ ಒಂದು ಮನಸ್ಸಲ್ಲಿ ಬೇರೆ ಏನಾದರೂ ಇರಬಹುದು. ಸ್ವಲ್ಪ ವಿಚಾರಣೆ ಮಾಡಿ. ಆದರೂ ಕೂಡ ಎರಡನೇ ಮನೆಯಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಲೇಟ್ ಮ್ಯಾರೇಜ್ ಅಂತ ಹೇಳ್ಬೋದು. ಅದನ್ನು ಖಂಡಿತವಾಗ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಅವರನ್ನು ರಾಹು ಶಾಂತಿ ಮತ್ತು ಕುಜ ಶಾಂತಿಯನ್ನು ಮಾಡಿಸಿ, ಅವರ ಹೆಸರಿಗೆ ಯಾವುದಾದ್ರೂ ಪುರೋಹಿತರನ್ನ ಕರೆಸಿ ಅಥವಾ ದೇವಸ್ಥಾನದಲ್ಲೂ ರಾಹು ಶಾಂತಿ ಕುಜ ಶಾಂತಿಯನ್ನು ಮಾಡಿಸಿ 2 ಬೊಗಸೆಯಷ್ಟು ತೊಗರಿ ಬೇಳೆಯನ್ನು ಒಂದು 5 ಮಂಗಳವಾರ ಅಷ್ಟು ಹಸುವಿಗೆ ನೆನೆಸಿ ದಾನವನ್ನು ಮಾಡಿ, ಅದನ್ನು ಮಾಡೋದ್ರಿಂದ ಸ್ವಲ್ಪ ಶೀಘ್ರವಾಗಿ ಪರಿಹಾರವಾಗುತ್ತೆ, ಬೇಗ ವಿವಾಹ ಆಗುತ್ತೆ. ಇನ್ನಷ್ಟು ಮುಖ್ಯವಾಗಿ ತಿಳಿಬೇಕಂದ್ರೆ ಜಾತಕವನ್ನು ಸಂಪೂರ್ಣವಾಗಿ ನೋಡಬೇಕು. ನೋಡಿದ್ರೆ ಮಾತ್ರ ನಾವು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗುತ್ತಪ್ಪ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿಂದ ಮೀನಾಕ್ಷಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 10/4. ಓಕೆ, 1997. 1997. ಟೈಮಿಂಗ್ಸ್ ಗೊತ್ತಿದ್ಯಾ? ರಾತ್ರಿ 12:15. 12:15ಕ್ಕೆ. ಓಕೆ, 12:15ಕ್ಕೆ. ಓಕೆ, ಗುರುಜಿ ಇದಾರೆ, ಮಾತಾಡಿ. ಓಕೆ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಅಂದ್ರೆ ಬುಧವಾರ ರಾತ್ರಿ ಗುರುವಾರ ಬೆಳಗ್ಗೆ ಅಲ್ವಾ ತಾಯಿ? ಹೌದು ಹೌದು, ಗುರುವಾರ ನೈಟ್ ರಾತ್ರಿ 12:15ಕ್ಕೆ. ಅದೇ ಕೃತ್ತಿಕಾ ನಕ್ಷತ್ರ ಬರುತ್ತಲ್ಲಮ್ಮ? ಹೌದು. ಮೊದಲನೇ ಪಾದ ಕೃತ್ತಿಕಾ ನಕ್ಷತ್ರ. ಏನ್ ವಿಚಾರ ಕೇಳಬೇಕಿತ್ತು ತಾವು? ಅದೇ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಸ್ವಾಮಿ. ಜಾತಕ ಲಗ್ನ ನೋಡಿ, ಗುರು ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವಳು ನಿಮ್ಮ ಮಗಳು. ಮದುವೆ ವಿಚಾರವಾಗಿ ಏನು ಯೋಚನೆ ಇಲ್ಲಮ್ಮ. ಶುಕ್ರ ಉಚ್ಚ ಸ್ಥಾನವಿದ್ದಾನೆ, ಬಲವಾಗಿದ್ದಾನೆ. ವಿವಾಹ ಕಾರಕ ಅಂದ್ರೆ ಸಪ್ತಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧನು ಚೆನ್ನಾಗಿದ್ದಾನೆ. ಕಳತ್ರ ಸ್ಥಾನಕ್ಕೆ ಅಧಿಪತಿ ಮತ್ತು ಕಳತ್ರ ಸ್ಥಾನ ಕಾರಕನಾಗಿರ್ತಕ್ಕಂಥ ಶುಕ್ರನು ಚೆನ್ನಾಗಿದ್ದಾನೆ. ಗುರು ಲಗ್ನದಲ್ಲೂ ಹುಟ್ಟಿದಾಳೆ. ಮದುವೆಗೆ ಅಂತ ಯಾವ ಸಮಸ್ಯೆನೂ ಇಲ್ಲಮ್ಮ. 100% ಅಲ್ಲಿ 1% ದೋಷವೂ ಆಕೆಗಿಲ್ಲ. ಆದರೆ ನೀವು ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದೀರಿ ಅನ್ಸುತ್ತೆ. ವಿವಾಹ ಸಮಯ ಆಕೆಗಿರೋದೇ 2022ನೇ ಇಸ್ವಿಯಿಂದ 2025ನೇ ಇಸ್ವಿ. 22, 23, 24, 25 ಈ 4 ಇಸ್ವಿಗಳಲ್ಲಿ ಮಾತ್ರ ಆಕೆಗೆ ವಿವಾಹ ಯೋಗ ಅನ್ನುವಂಥದ್ದಿದೆ. ಅಂದ್ರೆ ರಾಹು ದಶೆಯಲ್ಲಿ ಗುರು ಭುಕ್ತಿ ಬಂದಾಗ ಸ್ವಲ್ಪ ಆತರ ಪಡ್ತಾ ಇದ್ರೆ ಅನ್ಸುತ್ತೆ. ಆ ಸಮಯಕ್ಕೆ ಮಾತ್ರ ಒಳ್ಳೇದಾಗಿರುತ್ತಮ್ಮ. ಯಾವಾಗ ಭಗವಂತ ಪ್ರಸಾದ ಕೊಡ್ತಾನೋ ಆಗಲೇ ನಾವು ಪ್ರಸಾದ ತಗೊಳ್ಬೇಕು. ಅದಕ್ಕೂ ಮೊದಲು ನಾವು ಬೇಕು ಅಂತ ಬಲವಂತ ಮಾಡಿದ್ರು ಕೂಡ ಆ ಪ್ರಸಾದ ನಿಷ್ಫಲವಾಗುತ್ತೆ. ಹಾಗಾಗಿ 2022ರಿಂದ 25 ಸಮಸ್ಯೆ ಆ ಸಮಯದಲ್ಲಿ ಮದುವೆ ಮಾಡಿ ಒಳ್ಳೇದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಿರ್ಮಲಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನನ್ನ ಮಗಳ ಬಗ್ಗೆ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಅಂತ. ಓಕೆ, 6194. 6194. ಹಾ, ಬೆಳಿಗ್ಗೆ 8:34 ಗುರುವಾರ. ಬೆಳಿಗ್ಗೆ 8:34. ಓಕೆ, ಗುರುಜಿ ಇದಾರೆ. ನಕ್ಷತ್ರ ತುಲಾರಾಶಿ. ಓಕೆ, ಫೈನ್. ಗುರುಜಿ ಇದಾರೆ, ಮಾತಾಡಿ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಹೇಳಿ ತಾಯಿ, ಏನ್ ವಿಚಾರ ಆಗಿತ್ತು? ಮಗಳ ಮದುವೆ ಬಗ್ಗೆನೇ ಕೇಳ್ಬೇಕಾಗಿತ್ತು. ಚಿತ್ತಾ ನಕ್ಷತ್ರ ತುಲಾರಾಶಿ ಅಲ್ವಾ? ಹೌದು. ಮಕರ ಲಗ್ನದಲ್ಲಿ ಹುಟ್ಟಿದ್ದಾರೆ. ಹೇಳಿಮ್ಮ, ಏನು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಾ? ಅವ್ರಿಗೆ 20 yearsಗೆ ಗುರುಬಲ ಇದೆ ಅಂತ ಹೇಳಿದ್ರು. ಅವಾಗಿಂದ ಸುಮ್ನೆ ಆಗಿನ ರಿಲೇಷನ್ಸ್ಗೆ ಹೇಳಿದ್ವಿ. ಬಟ್ ಈಗ 1 ವರ್ಷದಿಂದ ನಾವು ಮ್ಯಾಟ್ರಿಮೋನಿಯಲ್ಗೆಲ್ಲ ಹಾಕಿದೀವಿ. ಅದಕ್ಕೆ ಯಾವ ತರ ಏನು ಅನ್ನೋದು ನನ್ಗೆ ಐಡಿಯಾ ಬರ್ತಿಲ್ಲ. ಅದೇ ಕರೆಕ್ಟ್ ಆಗಿ ನೀವು ತಿಳ್ಕೊಳ್ಳದೆ ಮುಂದುವರಿಸಿದಿರಾ. ನೋಡಿ, ತುಲಾ ರಾಶಿ ಅವರಿಗೆ ಈಗ ಜನ್ಮದಲ್ಲಿ ಗುರು ಇದ್ದಾನಮ್ಮ. ಈಗ ಪ್ರಸ್ತುತ ಗುರು ಇರತಕ್ಕಂತ ರಾಶಿನೇ ತುಲಾ ರಾಶಿ. ಹಾಗಾಗಿ ಈ ಅಕ್ಟೋಬರ್ ಮಾಸದಲ್ಲಿ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಗುರು ಬರುತ್ತೆ ಅಂತಂದ್ರೆ ಗುರುವಿನ ಮಾರ್ಪಾಡು ಆಗುತ್ತೆ ಒಂದು ಸ್ಥಾನ. ಆವಾಗ ನಿಮ್ಮ ಮಗಳಿಗೆ ತುಲಾ ರಾಶಿಗೆ 2ನೇ ಮನೆ ಗುರು ಆಗುತ್ತೆ. ಈಗ ಜನ್ಮ ಗುರುವಲ್ಲಿ ಗುರುಬಲ ಇರೋಲ್ಲ. 2ನೇ ಮನೆಗೆ ಬಂದಾಗ ದ್ವಿತೀಯ ಸ್ಥಾನದಲ್ಲಿ ಗುರುಬಲ ಬರುತ್ತೆ. ಈ ವರ್ಷ 2018 ಅಕ್ಟೋಬರ್ ಇಂದ 2019 ನವೆಂಬರ್ ವರೆಗೂ ಒಟ್ಟು 13 ತಿಂಗಳು ಗುರುಬಲ ಆಕೆಗೆ ಸ್ಟ್ರಾಂಗ್ ಆಗಿರುತ್ತೆ. ಈ ಸಮಯದಲ್ಲಿ ಪ್ರಯತ್ನಗಳನ್ನು ಪಡ್ತಾ ಇರಿ. ಇಷ್ಟು ಮುಂದೆ ಪ್ರಯತ್ನ ಪಟ್ಟಿದ್ದೇನು ಫಲ ವೇಸ್ಟ್ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಆದರೆ ಗುರುಬಲ ಇರಲಿಲ್ಲ ಅಷ್ಟೇ. ಕಂಕಣ ಕೂಡಿ ಬಂದಾಗ ಮದುವೆ ಆಗೇ ಆಗುತ್ತೆ. ಆ ಕೂಡಿ ಬರುವಂತಹ ಸಮಯ ಇನ್ನು 2 ತಿಂಗಳಿದೆಯಮ್ಮ. ಅದಾದ್ಮೇಲೆ ಪ್ರಯತ್ನ ಪಡಿ. 2019 ನವೆಂಬರ್ ಒಳಗೆ ಮದುವೆ ಆಗುತ್ತೆ. ಬೇರೆ ಯಾವುದೂ ದೋಷ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಶುಭವಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮಡಿಕೇರಿಯಿಂದ ಶಾಂತ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಮಗನ್ ಬಗ್ಗೆ ಕೇಳ್ಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 11/5/87. 11/5/87. 87. ಓಕೆ, ಟೈಮಿಂಗ್ಸ್ ಗೊತ್ತಿದ್ಯಾ?
ಟೈಮಿಂಗ್ಸು 11 ರಾತ್ರಿ 12 ಗಂಟೆ 35 ನಿಮಿಷ. 12 ಗಂಟೆ 35 ನಿಮಿಷ. ಹೌದು. Okay. ನಕ್ಷತ್ರ ತುಲಾ ರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ಮಗನ ಮದ್ವೆ ಬಗ್ಗೆ ಕೇಳ್ಬೇಕು. ಹೇಳಿ ತಾಯಿ. 11/5/87. ಆಯ್ತು ಹೇಳಿಮ್ಮ. ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು. ಹೇಳಿಮ್ಮ. ತುಲಾ ರಾಶಿ. ಏನು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಾ? 4 ವರ್ಷದಿಂದಾನು ನೋಡ್ತಾ ಇದ್ದೀವಿ ಗುರುಜಿ. ಎಲ್ಲೂ ಸತ್ಯ ಆಗ್ತಾ ಇಲ್ಲ. ಹ್ಮ್ ಹುಡುಗ ಒಪ್ಪಿದ್ರೆ ಹುಡುಗಿ ಒಪ್ಪಲ್ಲ, ಹುಡುಗಿ ಒಪ್ಪಿದ್ರೆ ಹುಡುಗ ಒಪ್ಪಲ್ಲ. ನೋಡಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವಂಥದ್ದಿದೆ. ಅವರ ಜಾತಕವನ್ನು ನೋಡಿದಾಗ ಮಕರ ಲಗ್ನದಲ್ಲಿ ಅಂದ್ರೆ ಶನಿಯ ಲಗ್ನದಲ್ಲಿ ಹುಟ್ಟಿದ್ದಾರೆ. ಶನಿಯ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಅವರಿಗೆ ಸೂರ್ಯನ ಜೊತೆ ಶನಿ ಇದ್ದಾಗ ಮಗ ಮತ್ತೆ ತಂದೆ ಅಂತ ನಾವು ಸೂರ್ಯನನ್ನ ಮತ್ತೆ ಶನಿಯನ್ನ ಹೇಳ್ತೀವಿ. ಇದು ಸಂಬಂಧಪಟ್ಟ ಹಾಗೆ ಎರಡೂ ಕೂಡ ದೋಷವಾಗುತ್ತೆ. ಒಂದು ಪರಿವರ್ತನಾ ಯೋಗ ಇದ್ರೂ ಕೂಡ ಅದನ್ನು ದೋಷವಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಒಮ್ಮೆ ಒಂದು ಪಿತೃಶಾಂತಿ ಅಂತ ಹೇಳ್ತೀವಿ. ಅಂದರೆ ಸೂರ್ಯನಿಗೆ ಪಿತೃಶಾಂತಿ, ಅಷ್ಟಮ ಸ್ಥಾನ ವೀಕ್ ಆಗಿದೆ, ಜೊತೆಗೆ ಬಾಧಕಾಧಿಪತಿನೂ ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ ಒಂದು ಪಿತೃಶಾಂತಿಯನ್ನು ಮಾಡಿ. ಅಂದರೆ ಪಿತೃಶಾಂತಿ ಅಂದರೆ ಏನೋ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಒಂದು ಗೋಕರ್ಣದಲ್ಲೋ ಅಥವಾ ಯಾವುದಾದ್ರೂ ನದಿ ತೀರದಲ್ಲಿ ಒಂದು ಪಿತೃಗೆ ಸಂಬಂಧಪಟ್ಟಂತ ಒಂದು ತಿಲಹೋಮ ಅಂತ ಬರುತ್ತಮ್ಮ. ಆ ತಿಲಹೋಮದ ಶಾಂತಿಯನ್ನ ಮಾಡಿಕೊಂಡ್ರೆ ಸಾಕು, ಆದಷ್ಟು ಬೇಗ ವಿವಾಹವಾಗುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಸಮಸ್ಯೆ ಇಲ್ಲ. ಇದನ್ನ ಮಾಡಿ, ಶುಭವಾಗುತ್ತೆ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ ಈಗಾಗಲೇ ಹೇಳಿದಾಗೆ ಒಂದು ಸರಳ ಪರಿಹಾರಗಳ ಬಗ್ಗೆ ಕೂಡ ನೀವು ಮಾತನಾಡ್ತಾ ಇದ್ರಿ ಅಂತ ಹೇಳಿ ಈಗಾಗಲೇ ಕಾಲರ್ ಒಬ್ಬರಿಗೆ. ಸೊ ಯಾವ ರೀತಿಯಾದಂತಹ ಇನ್ನು ಇತರೆ ಪರಿಹಾರಗಳು ಇದೆ ಪಿತೃದೋಷ ಇದ್ದಂಥವರಿಗೆ? ಸರಳ ಪರಿಹಾರ ಕೆಲವೊಂದಷ್ಟು ದೋಷಗಳಿಗೆ ಮಾತ್ರ ಕೊಡ್ಲಿಕ್ಕಾಗುತ್ತಮ್ಮ. ಯಾಕೆಂತಂದ್ರೆ ಸೂರ್ಯ ಅಂತಕ್ಕಂಥದ್ದು ಪಿತೃಕಾರಕ, ಆತ್ಮಕಾರಕ ಅಂತ ಹೇಳಿದ್ವಿ. ಸೂರ್ಯ ಮಾತ್ರ ಏನಾದರೂ 7ನೇ ಮನೆ 8ನೇ ಮನೆಯಲ್ಲಿ ಇದ್ದು ನೀಚನಾಗಿದ್ರೆ ಅಥವಾ ಕೆಟ್ಟ ಸ್ಥಾನದಲ್ಲಿದ್ರೆ ಅಥವಾ ಶನಿಯ ಮನೆಯಲ್ಲೋ ಅಥವಾ ಅವನ ಶತ್ರುಗಳ ಮನೆಯಲ್ಲೋ ಅಥವಾ ನೀಚ ಸ್ಥಾನದಲ್ಲಿ ಇದ್ರೆ, ತುಲಾರಾಶಿಯಲ್ಲಿದ್ರೆ, ಇಂಥವರಿಗೆ ಮಾತ್ರ ನಾವು ಸರಳ ಪರಿಹಾರಗಳನ್ನ ಹೇಳ್ತೀವಿ. ಅಂದ್ರೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ, ಸೂರ್ಯನಿಗೆ ದೇವತೆ ಆಗಿರ್ತಕ್ಕಂಥ ನಾರಾಯಣನನ್ನ ಪೂಜೆ ಮಾಡಿ, ಸೂರ್ಯನಾರಾಯಣನನ್ನ, ಮತ್ತೆ ಗೋಧಿಯನ್ನ ದಾನ ಮಾಡಿ, ಕೆಂಪು ವಸ್ತ್ರವನ್ನ ದಾನ ಮಾಡಿ, ಹೀಗೆ ಕೆಲವೊಂದು ಸರಳ ಪರಿಹಾರಗಳನ್ನು ಹೇಳ್ಬೋದು. ಅಕಸ್ಮಾತ್ ಆಗಿ ಅವರಿಗೆ 7ನೇ ಮನೆ 8ನೇ ಮನೆ ಮತ್ತೆ 9ನೇ ಮನೆ ಭಾಗ್ಯಾಧಿಪತಿಯ ಸ್ಥಾನಕ್ಕೂ ಕೂಡ ಅಧಿಪತಿ ಆಗಿರ್ತಕ್ಕಂಥ ಗ್ರಹ ಜೊತೆ ಏನಾದ್ರು ಇದ್ದು ಸೂರ್ಯ ಕೆಟ್ಟಿದ್ರೆ, ಸೂರ್ಯ ನೀಚ ಸ್ಥಾನದಲ್ಲಿ ಇದ್ರೆ, ಅಂಥವ್ರಿಗೆ ಜೊತೆಗೆ ಚರಸ್ಥಿರ ದ್ವಿಸ್ವಭಾವ ರಾಶಿಗಳಿಗೆ ಬಾಧಕಾಧಿಪತಿ ಸ್ಥಾನ 11, 9, 7ರಲ್ಲಿ ಏನಾದರೂ ನೆಗೆಟಿವ್ ಇದ್ರೆ, ಪಿತೃದೋಷ ಬಲವಾಗಿದ್ರೆ ಅಂಥವರು ಪವಮಾನ ಪ್ರಾಯಶ್ಚಿತ್ತ ಹೋಮವನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ರುದ್ರ ಪ್ರಾಯಶ್ಚಿತ್ತ ಹೋಮವನ್ನು ಮಾಡ್ಕೊಳ್ಬೇಕಾಗತ್ತೆ. ಕೂಷ್ಮಾಂಡ ಪ್ರಾಯಶ್ಚಿತ್ತ ಹೋಮ ಅಂದ್ರೆ ಈ ಮೂರನ್ನು ಮಾಡಬೇಕಂತಲ್ಲ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಒಂದು ಪ್ರಾಯಶ್ಚಿತ್ತ ಹೋಮವನ್ನು ಮಾಡ್ಕೊಬೇಕು. ಜೊತೆಗೆ ಯಾವುದಾದ್ರೂ ಸಮುದ್ರ ತೀರದಲ್ಲಿ ಅವರ ತಂದೆ ಇಲ್ಲ ಅಂತಂದ್ರೆ ತರ್ಪಣವನ್ನು ಬಿಡುವಂಥದ್ದು, ತಾತ ಮುತ್ತಾತಂದ್ರದ ದೋಷ ಇತ್ತಂದ್ರೆ ಅದೆಲ್ಲ ಪರಿಹಾರ ಮಾಡಿ ಪಿಂಡ ಪ್ರದಾನ ಮಾಡುವಂಥದ್ದು. ಹೀಗೆ ಪಿತೃದೋಷವನ್ನ ಪರಿಹಾರ ಮಾಡಿಕೊಂಡ್ರೆ, ಅದು ಬಲವಾಗಿದ್ದಾಗ ಪರಿಹಾರ ಮಾಡಿಕೊಂಡ್ರೆ ದೋಷ ನಿವೃತ್ತಿ ಆಗುತ್ತೆ. ಸರಳವಾಗಿದ್ದಾಗ ಕೆಲವೊಂದು ಜಪತಪ ದಾನಗಳಿಂದ ಮಾತ್ರ ಕ್ಲಿಯರ್ ಆಗುತ್ತೆ. ಇದನ್ನ ಸಂಪೂರ್ಣವಾಗಿ ಮಾಡ್ತಾ ಬಂದೆ ಪಿತೃದೋಷ ಅನ್ನುವಂಥದ್ದು ಪರಿಹಾರವಾಗಿ ಜೀವನದಲ್ಲಿ ವಿವಾಹ ಅನ್ನುವಂಥ ಯೋಗ ಇರುತ್ತೆ. ಮುಂದಕ್ಕೆ ಸಂತಾನ, ಜೀವನ ಎಲ್ಲವೂ ಉತ್ತಮವಾಗಿರುತ್ತೆ. ಇದನ್ನು ಮಾಡ್ತಾ ಬಂದ್ರೆ ಎಲ್ಲವೂ ಶುಭವಾಗುತ್ತೆ. ಓಕೆ, ಪಿತೃದೋಷ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಇರುತ್ತೆ, ಹಾಗೆ ಜಾತಕದಲ್ಲಿ ಇದ್ರೆ ಯಾವ ರೀತಿಗೆ ಸಮಸ್ಯೆ ಆಗುತ್ತೆ, ಪರಿಹಾರ ನೀವೆಲ್ಲವನ್ನ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಗುರೂಜಿ. ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಕೆ, ಹರಿಶಾಸ್ತ್ರಿ ಗುರೂಜಿಯನ್ನ ನೇರವಾಗಿ ಭೇಟಿ ಮಾಡಬೇಕು ಅನ್ನೋದಾದ್ರೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಅನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 9620686266 9513235266 ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ಕಲ್ಯಾಣ ಮಸ್ತು. ನಾಳೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.